ಐತಿಹಾಸಿಕ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ಕ್ಷಣಗಣನೆ ಆರಂಭವಾಗಿದೆ. 400 ವರ್ಷಗಳ ಇತಿಹಾಸವಿರೋ ಈ ಹಬ್ಬವನ್ನ ಈ ಬಾರಿ 5 ದಿನ ನಡೆಸೋಕೆ ಮುಜರಾಯಿ ಇಲಾಖೆ ತೀರ್ಮಾನಿಸಿದೆ. ಪರಿಸರ ಸ್ನೇಹಿ ಪರೀಕ್ಷೆ ನಡೆಸೋ ನಿಟ್ಟಿನಲ್ಲಿ ಸಿದ್ಧತೆಗಳು ನಡೆಯುತ್ತಿದ್ದು 5 ಹಸುಗಳನ್ನು ತರುವ ಮೂಲಕ ಹಬ್ಬಕ್ಕೆ ಚಾಲನೆ ನೀಡಲು ನಿರ್ಧರಿಸಲಾಗಿದೆ. ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ತನ್ನದೇ ಆದ ಇತಿಹಾಸವಿದೆ. 400 ವರ್ಷಗಳಿಂದ ತನ್ನ ಪ್ರಾಮುಖ್ಯತೆಯನ್ನ ಉಳಿಸಿಕೊಂಡು ಬರ್ತಿರೋ ಕಡಲೆಕಾಯಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕಡೆ ಕಾರ್ತಿಕ ಸೋಮವಾರದಂದು ನಡೆಯಲಿರೋ ಈ ಹಬ್ಬಕ್ಕೆ ಈಗಾಗಲೇ ಸಿದ್ಧತೆಗಳು ಭರದಿಂದ ಸಾಗ್ತಿವೆ. ಇಂದು ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅಂತಿಮ ಹಂತದ ಸಿದ್ಧತೆಗಳನ್ನ ವೀಕ್ಷಿಸಿದ್ರು. ಈ ಬಾರಿ 2 ದಿನ ಬದಲು 5 ದಿನ ಇರಲಿದೆ ಐತಿಹಾಸಿಕ ಪರೀಕ್ಷೆ. ಮೈಸೂರು ಪ್ಯಾಲೇಸ್ ಮಾದರಿಯಲ್ಲಿ ಇರಲಿದೆ ಲೈಟಿಂಗ್. ದೊಡ್ಡ ಗಣಪತಿ ದೇವಸ್ಥಾನದ ಆವರಣದಲ್ಲಿ ನಡೆಯಲಿರೋ ಕಡಲೆಕಾಯಿ ಪರೀಕ್ಷೆ ಪ್ರತಿ ವರ್ಷ 2 ದಿನ ಅಧಿಕೃತವಾಗಿ ನಡೆಯುತ್ತಿತ್ತು. ಆದ್ರೆ ಈ ಬಾರಿ 2 ದಿನದ ಬದಲು 5 ದಿನ ನಡೆಸಲು ಮುಜರಾಯಿ ಇಲಾಖೆ ನಿರ್ಧರಿಸಿದೆ. ಪ್ರತಿ ವರ್ಷ ಪರೀಕ್ಷೆಗೆ ಸಿದ್ಧತೆಗಳನ್ನ ಮಾಡ್ತಿದ್ದ ಜಿಬಿಎ ಈ ಬಾರಿಯೂ ಸಿದ್ಧತೆಗಳನ್ನ ಮಾಡಿಕೊಳ್ತಿದೆ. ಇದೇ ಮೊದಲ ಬಾರಿಗೆ ಮೈಸೂರು ಪ್ಯಾಲೇಸ್ ಲೈಟಿಂಗ್ ಮಾದರಿಯಲ್ಲಿ ಲೈಟಿಂಗ್ಸ್ ವ್ಯವಸ್ಥೆ ಇರಲಿದೆ ಅಂತ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಮಾಹಿತಿ ನೀಡಿದ್ದಾರೆ. ಅಷ್ಟೇ ಅಲ್ಲದೆ 5 ಹಸುಗಳನ್ನ ತರುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಅಂತಾನು ಸಚಿವರು ತಿಳಿಸಿದ್ರು. ನಮ್ಮಲ್ಲಿ ಬಂದಿಲ್ಲ 17 ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ NGO ಎಲ್ಲ ಇರ್ತಾರೆ, ಅವರಿಗೆಲ್ಲ ಊಟದ ವ್ಯವಸ್ಥೆ ನಮ್ಮ ನಾಗರಾಜ್ ಅವರಿಗೆ ಮೆನು ಹೇಳಿದ್ವಿ, ನಾಗರಾಜ್ ಅವರೆಲ್ಲ ಹೇಳಿದ್ದಾರೆ ಚೆನ್ನಾಗಿರ್ಬೇಕಪ್ಪ ಊಟ. ಆಮೇಲೆ ನಾಗರಾಜ್ ಸಾಹೇಬ್ರಿಗೆ ಜವಾಬ್ದಾರಿ ಕೊಟ್ಟರೆ ಊಟದ ಚಿಂತೆ ಇಲ್ಲ. ಉಳಿದಾಗ ಅಹಿತಕರ ಅದೆಲ್ಲ ಪೊಲೀಸ್ ಇಲಾಖೆ ನೋಡ್ಕೊಳ್ತಾರೆ. ಇದುವರೆಗೆ ನಡೆದಿಲ್ಲ ಅಹಿತಕರ ಘಟನೆಗಳು, ಈವರೆಗೂ ನಡೆಯಲ್ಲ. ಮುಂದಕ್ಕೂ ನಡೆದಿದ್ದಾಗೆ ನಮ್ಮ ಪೊಲೀಸ್ ಸಿಬ್ಬಂದಿ ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾರೆ. ಮತ್ತು 5 ದಿನ ಆಗಲೇ ಹೇಳಿದೆ ಸಾಂಸ್ಕೃತಿಕ ಪ್ರೋಗ್ರಾಮ್, 5 ದಿನಕ್ಕೆ ಒಂದೊಂದು ಒಳ್ಳೆ ಚೆನ್ನಾಗಿರತಕ್ಕಂಥ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡಿಸಿ. ಆಮೇಲೆ ಗಣ್ಯ ವ್ಯಕ್ತಿಗಳಿಗೆ ನೆನಪಿನ ಕಾಣಿಕೆ ಅಂತ ಹೇಳ್ತಾರೆ. ನಾನು ಮೊನ್ನೆ ಮಲ್ಲೇಶ್ವರಂಗೆ ಹೋಗಿದ್ದೆ, ಅವ್ರು ನೆನಪಿನ ಕಾಣಿಕೆ ಏನು ಕೊಟ್ಟರು ಗೊತ್ತಾ? ಕಡಲೆಕಾಯಿ. ನೀವು ಅಷ್ಟೇ ಗಣ್ಯರು ಬರ್ತಾರಲ್ಲ ಅವ್ರಿಗೆಲ್ಲ ಕಡಲೆಕಾಯಿ ಕೊಡಿ ಒಂದು ಬುಟ್ಟಿನಲ್ಲಿ. ಒಂದು ದೊಡ್ಡ ಬಸವಣ್ಣ ಕೊಡಿ. ಆಮೇಲೆ CM ಅಂತವ್ರಿಗೆ ಯಾರು ಬಂದ್ರೆ CM DCM. ಈ ಬಾರಿ ಕಡಲೆಕಾಯಿ ಹಬ್ಬವನ್ನ ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿದ್ದು ಪ್ಲಾಸ್ಟಿಕ್ ಮುಕ್ತ ಅಂಗಡಿಗೆ ಅವಕಾಶ ನೀಡಲಾಗಿದೆ. ಹಾಗೇನೆ ಕಡಲೆಕಾಯಿ ಅಂಗಡಿ ಹಾಕುವವರಿಗೆ ಯಾವುದೇ ರೀತಿಯ ತೆರಿಗೆ ವಿಧಿಸದಿರಲು ಮುಜರಾಯಿ ಇಲಾಖೆ ತೀರ್ಮಾನಿಸಿದೆ. 5 ದಿನದ ಪರೀಕ್ಷೆಗೆ 700ಕ್ಕೂ ಹೆಚ್ಚು ಪೊಲೀಸರ ಆಯೋಜನೆ ಮಾಡಿದ್ದು ಆಯಕಟ್ಟಿನ ಸ್ಥಳಗಳಲ್ಲಿ CCTV ಅಳವಡಿಕೆ ಮಾಡಲಾಗಿದೆ. ನಮ್ಗೆಲ್ಲ ಏನು ತಲೆ ಕೆಡಿಸ್ಕೋಬೇಡಿ ಅಷ್ಟೇ. ಇಷ್ಟು ಇನ್ನೇನಾದ್ರೂ ಮರ್ತಿದ್ರೆ ಜ್ಞಾಪಿಸಿ. ವಾಲಂಟಿಯರ್ಸ್ಗೆ ಬ್ಯಾಟ್ ಕೊಡ್ಬೇಕಮ್ಮ. ಹಾಕಿದ್ದಾರೆ ಇದರಲ್ಲಿ. ಯಾವುದಂದ್ರೆ ಒಂದು ಔಟ್ ಪೋಸ್ಟ್, ಫಸ್ಟ್ ಏಡ್, 11ನೇ ಪಾಯಿಂಟ್ ಫಸ್ಟ್ ಏಡ್, ಅನೌನ್ಸ್ಮೆಂಟ್ ಎಲ್ಲ 11ನೇ ಪಾಯಿಂಟ್ ಇದೆ. ಅನೌನ್ಸ್ಮೆಂಟ್ ಹತ್ರ ಎಲ್ಲ ಡಿಪಾರ್ಟ್ಮೆಂಟ್ಗೆ ಚೇರ್ ಹಾಕ್ಸಿ ಅವ್ರಿಗೆ ಬೋರ್ಡ್ ಹಾಕ್ಬೇಕು. ಎಲ್ಲ ಎಸ್ಕಾಮ್ಗೆ, PWSSP ಅವರು, ಪೊಲೀಸ್ ಅವರು ಎಲ್ಲ 11th ಪಾಯಿಂಟ್ ಇದೆ ಸರ್. 11 ಸರ್. ಈಗ ಅಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ಆಯಿತು. ಇದು ಅರೇಂಜ್ಮೆಂಟ್ ಮಾಡೋದಕ್ಕೆ ಮಾಧ್ಯಮದವರಿಗೆ, ಪೊಲೀಸ್ ಸಿಬ್ಬಂದಿಗೆ, NGOದವರಿಗೆ ಕರ್ತವ್ಯ ನಿರ್ವಹಿಸಲು ದೇವಾಲಯದ ಆವರಣದಲ್ಲಿ ತಾತ್ಕಾಲಿಕ ಟೆಂಟ್ ಅಳವಡಿಸಲು ವ್ಯವಸ್ಥೆ ಮಾಡಲಾಗಿದೆ. ನವೆಂಬರ್ 17ರ ಬೆಳಗ್ಗೆ 10 ಗಂಟೆಗೆ ಕಡಲೆಕಾಯಿ ಪರೀಕ್ಷೆಗೆ ಚಾಲನೆ ಸಿಗಲಿದ್ದು CM DCM ಸೇರಿದಂತೆ ವಿವಿಧ ಗಣ್ಯರು ಉಪಸ್ಥಿತರಿರಲಿದ್ದಾರೆ. ಹಾಗೇನೆ ಪರೀಕ್ಷೆ ನಡೆಯುವ ಸಂಪೂರ್ಣ ವಾರ ದೊಡ್ಡ ಗಣಪತಿ ದೇವಸ್ಥಾನದ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.